ಮಾಜಿ ಪ್ರೇಮಿ ಕಿತಾಪತಿಗೆ ನವವಿವಾಹಿತೆ ಬೀದಿಗೆ ಬಿದ್ದಿದ್ದಾಳೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಪಲಿಚೆರ್ಲು ಊರಿನ ಅಂಬರೀಶ್ ಪ್ರೀತಿಸುತ್ತಿದ್ದ ಯುವತಿಗೆ 20 ದಿನದ ಹಿಂದಷ್ಟೇ ಬೇರೊಬ್ಬನ ಜೊತೆ ಮದುವೆಯಾಗಿತ್ತು. ಆದರೆ ಯುವತಿ ಜೊತೆಗಿನ ಖಾಸಗಿ ವಿಡಿಯೋವನ್ನ ಪಾಪಿ ಯುವಕ ಆಕೆಯ ಪತಿಗೆ ಕಳಿಸಿದ್ದಾನೆ. ಇದನ್ನ ಕಂಡ ಪತಿ ಪತ್ನಿಯನ್ನ ಮನೆಯಿಂದ ಹೊರಹಾಕಿದ್ದಾನೆ. ಇದೀಗ ಯುವತಿ ಅಂಬರೀಶ್ ಮನೆ ಎದುರು ಧರಣಿ ಕೂತಿದ್ದಾಳೆ. ಆದರೆ ಪಾಪಿ ಅಂಬರೀಶ್ ಮನೆಗೆ ಬೀಗ ಹಾಕಿ ಪರಾರಿಯಾಗಿದ್ದಾನೆ. ವಿಷ್ಣು ನಾನು ಇಷ್ಟಪಟ್ಟು 4 ವರ್ಷ ಲವ್ ಮಾಡ್ಕೊಂಡೆ ಸರ್. ಲವ್ ಮಾಡಿಕೊಂಡು ಈ ಥರ ಫೋಟೋಸು ಎಲ್ಲ ಇದು ಮಾಡಿಕೊಂಡು ಇದ್ದು ಮತ್ತೆ ವೀಡಿಯೋ ಮಾಡಿದ್ರೆ ನನಗೆ ಗೊತ್ತಿಲ್ಲ ಸರ್. ಇವತ್ತಿಗೂ ನನಗೆ ಗೊತ್ತಿಲ್ಲ ವೀಡಿಯೋ ಮಾಡಿ ಮತ್ತೆ ಮದುವೆ ಮಾಡ್ಕೊಳ್ಳೋಣ ಅನ್ನೋಷ್ಟಕ್ಕೆ ಅವನು ಅವಾಗ ಇಲ್ದಿದ್ದು ಜಾತಿ ಭೇದ ಮತ್ತೆ ನಾನು ಮದುವೆ ಮಾಡ್ಕೊಬೇಕು ಅನ್ನೋಷ್ಟಕ್ಕೆ ನೀವು ಎಸ್ಸಿ ನಾವು ಬಲ್ಲ ಆಗಲ್ಲ, ನಿಮ್ಮ ಫ್ಯಾಮಿಲಿಯವರು ನಿಮ್ಗೆ ದೂರ ಆಗ್ತಾರೆ, ನನ್ನ ಫ್ಯಾಮಿಲಿಯವರು ನನಗೂ ದೂರ ಆಗ್ತಾರೆ, ಬೇಡ ನಾನು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು. ಸರ್ಕಾರಿ ಶಾಲೆ ಮಕ್ಕಳಿಗಾಗಿ ಸರ್ಕಾರ ಬಿಸಿಯೂಟ ಯೋಜನೆ ಜಾರಿಗೊಳಿಸಿದೆ. ಇದಕ್ಕಾಗಿ ಕೋಟಿ ಹಣ ನೀಡ್ತಿದೆ. ಆದರೆ ಕೊಪ್ಪಳದಲ್ಲಿ ಯೋಜನೆ ಅಧ್ವಾನ ಹಿಡಿದಿದೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಹುಳುಗಳನ್ನು ನೋಡ್ಬಿಟ್ಟು ಹುಡುಗರೇ ವಾಂತಿ ಮಾಡಿಕೊಳ್ತಕ್ಕಂಥ ಇದ್ದೇವೆ. ಹುಳು, ಎಲ್ಲೆಲ್ಲೂ ಹುಳು. ವಿದ್ಯಾರ್ಥಿ ಕೈ ತುಂಬಾ ಹರಿದಾಡಿವೆ, ತಟ್ಟೆಯಲ್ಲೂ ಓಡಾಡ್ತಿವೆ. ಅನ್ನ ಸಾಂಬಾರ್ ಸೇರಿದಂತೆ ಎಲ್ಲೆಲ್ಲೂ ಹುಳುಗಳ ರಾಶಿ ಇದೆ. ಇದು ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ವಿತರಿಸುತ್ತಿದ್ದ ಹುಳುಯುಕ್ತ ಆಹಾರ. ಇದು ಮಧ್ಯಾಹ್ನದ ಬಿಸಿಯೂಟದ ತುಂಬಾ ಹುಳು ರಾಶಿ. ಮಕ್ಕಳಿಗೆ ಹುಳುಯುಕ್ತ ಆಹಾರ, ಪೋಷಕರು ಕೆಂಡಾಮಂಡಲ. ಕೊಪ್ಪಳದಲ್ಲಿ ಬಿಸಿಯೂಟ ಯೋಜನೆ ಅಕ್ಷರಶಃ ಅಧ್ವಾನ ಹಿಡಿದಿದೆ. ತಾಲೂಕಿನ ಬಿಸರಹಳ್ಳಿಯ ನೃಪತಂಗ ಶಾಲೆಯಲ್ಲಿ ಮಕ್ಕಳಿಗೆ ಹುಳು ತುಂಬಿರುವ ದಿನಸಿಯಲ್ಲೇ ಬಿಸಿಯೂಟ ಬಡಿಸಲಾಗ್ತಿದೆ. ಅನ್ನ ಸಾಂಬಾರ್ನಲ್ಲೆಲ್ಲ ಹುಳುಗಳು ಓಡಾಡ್ತಿವೆ. ಇದನ್ನ ಕಂಡು ಪೋಷಕರು ಶಾಲಾ ಸಿಬ್ಬಂದಿಗೆ ತರಾಟೆ ತೆಗೆದುಕೊಂಡ್ರು. ಕಡಿಮೆ ದರದಲ್ಲಿ ಇರ್ತಕ್ಕಂಥ ನುಸಿ ಬಿದ್ದಿರ್ತಕ್ಕಂಥವು, ಹುಳ ಬಿದ್ದಿರ್ತಕ್ಕಂಥವು, ಕಡಿಮೆ ದರದಲ್ಲಿ ಹುಳಾಗಿ ಬಿಸಾಕಿರ್ತಾರಲ್ಲ ಅಂಥವುಗಳನ್ನು ತಗೊಂಡು ಇವ್ರು ಏನು ಮಾಡ್ತಾರೆ, ಶಾಲೆ ಮಕ್ಕಳಿಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಮಕ್ಕಳುಗಳು ಊಟ ಬಿಟ್ಟು ಮನೆಗಳಿಗೆ ಬಂದು ಊಟ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಅಲ್ಲಿ ಇರ್ತಕ್ಕಂಥ ಹುಳುಗಳನ್ನು ನೋಡ್ಬಿಟ್ಟು ಹುಡುಗರೇ ವಾಂತಿ ಮಾಡಿಕೊಳ್ತಕ್ಕಂಥ ಇದ್ದೇವೆ. ಅದನ್ನು ಸ್ವತಃ ಮಸ್ತರ್ ಜನನೇ ತಿನ್ನಕತ್ತಿಲ್ಲ, ಅದ್ರೊಳಗೆ ಅಡುಗೆ ಮಾಡೋರೇ ತಿನ್ನಕತ್ತಿಲ್ಲ. ಬೇಳೆ ಅಕ್ಕಿಗೆಲ್ಲ ನುಸಿ ಹುಳು ಬಿದ್ದಿದ್ದು ಅದರಲ್ಲೇ ಊಟ ಮಾಡಿ ಮಕ್ಕಳಿಗೆ ಶಾಲೆಯವರು ಬಡಿಸುತ್ತಿದ್ದಾರೆ. ಇನ್ನು ಹೊಸ ನಿಂಗಾಪುರ ಸರ್ಕಾರಿ ಶಾಲೆಯಲ್ಲೂ ಇದೇ ರೀತಿ ಹುಳುಯುಕ್ತ ಊಟವನ್ನ ಬಡಿಸಲಾಗಿದೆ. ಅದರಲ್ಲೂ ಪುಟ್ಟ ವಿದ್ಯಾರ್ಥಿ ಕೈ ತುಂಬಾ ಹುಳುಗಳು ಓಡಾಡುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. 3 ತಿಂಗಳಿಂದ ರೇಷನ್ ಸರಬರಾಜು ಆಗಿಲ್ಲ. ದಿನಸಿ ಸ್ಟಾಕ್ ಇದ್ದ ಕಡೆ ಹುಳು ಪತ್ತೆ ಆಗ್ತಿವೆ ಎನ್ನಲಾಗ್ತಿದೆ. ಇನ್ನು ಜಿಲ್ಲಾಡಳಿತದ ಗಮನಕ್ಕೆ ಈ ವಿಷಯ ಬಂದಿದ್ದು ಶಾಲೆ ಮುಖ್ಯ ಶಿಕ್ಷಕರಿಗೆ ನೋಟಿಸ್ ನೀಡಲಾಗಿದೆ. ನಾವು ಇಲ್ಲಿ ಹೋಗ್ತಾ ಇದ್ದೀವಿ, ನಾವು ಚೆಕ್ ಮಾಡ್ತಾ ಇದ್ದೀವಿ. ಇನ್ನೂ ಜಾಸ್ತಿ ನಾವು ವಿಸಿಟ್ಸ್ ಇಲ್ಲ. ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, BOs, ಎಜುಕೇಷನ್ ಡಿಪಾರ್ಟ್ಮೆಂಟ್, ಅಕ್ಷರದಾಸರು ಎಲ್ಲರಿಗೂ ಕೆಲವು ಶಾಲೆಗೆ ರ್ಯಾಂಡಮ್ ಆಗಿ ವಿಸಿಟ್ ಮಾಡಿ ಎಸ್ಪೆಷಲ್ ಆಗಿ ಇದನ್ನು ಬೆಳೆ ತೂರ್ ದಾಲ್ ಅದನ್ನು ನಾವು ಚೆಕ್ ಮಾಡೋದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೇವೆ. ಸರ್ಕಾರಿ ಶಾಲೆ ಮಕ್ಕಳಿಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದೆ. ಇಂಥದ್ರಲ್ಲಿ ಶಿಕ್ಷಕರ ನಿರ್ಲಕ್ಷ್ಯದಿಂದ ಬಿಸಿಯೂಟ ಯೋಜನೆ ಅಧ್ವಾನ ಹಿಡಿದಿದೆ. ಶಿವಕುಮಾರ್ ಪತ್ತಾರ್, TV9 ಕೊಪ್ಪಳ.